ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿಮಗೆ ಪ್ರಕೃತಿಯಲ್ಲಿನ ವಿಸ್ಮಯವೊಂದನ್ನು ತೋರಿಸುವುದಿದೆ. ಬನ್ನಿ, ಆ ವಿಸ್ಮಯ ಯಾವುದು, ಎಲ್ಲಿದೆ ಎಂದು ನೋಡೋಣ. ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಜಮ್ಮಲಮಡುಗು ತಾಲೂಕಿನ ಗಂಡಿಕೋಟದಲ್ಲಿ ರೋಮಾಂಚನಗೊಳ್ಳುವಂಥ ಪ್ರಾಕೃತಿಕ ತಾಣ ಹೊಂದಿದೆ. ವಿಸ್ಮಯ ಮೂಡಿಸುವ ಈ ತಾಣ ಇಲ್ಲಿನ ಪ್ರವಾಸಿ ಆಕರ್ಷಣೆ ಕೂಡ. ಇಂಗ್ಲಿಷ್ ಭಾಷೆಯನ್ನು ಬಲ್ಲವರು ಇದನ್ನು ಗಾಂಧಿಕೋಟ ಎಂದು ಓದಿಕೊಳ್ಳುತ್ತಾರೆ. ಇದು ಗಾಂಧಿ ಹೆಸರಿನ ತಾಣ ಎಂದುಕೊಳ್ಳುತ್ತಾರೆ. ಮೂಲ ತೆಲುಗು ಭಾಷೆಯಲ್ಲಿ ಗಂಡಿ ಎಂದರೆ ದೊಡ್ಡ ಕಂದರ, ನಾವು ಕಣಿವೆ, ಕಮರಿ ಎಂದು ಕರೆದುಕೊಳ್ಳಬಹುದು. ಇನ್ನು ಕೋಟ ಎಂದರೆ ಕೋಟೆ. ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿನ ನಂದಿಯಲ್ಲಿ ಹುಟ್ಟುವ ಉತ್ತರ ಪಿನಾಕಿನಿ ನದಿಯನ್ನು ಪೆನ್ನಾರ್ ನದಿ ಎಂದು ಕರೆಯುತ್ತಾರೆ. ನಮ್ಮಲ್ಲಿ ಹುಟ್ಟು ಪಡೆಯುವ ಈ ಪೆನ್ನಾರ್ ಮುಂದೆ ಆಂಧ್ರ ಪ್ರದೇಶಕ್ಕೆ ಪ್ರವೇಶ ಪಡೆಯುತ್ತದೆ. ಕಡಪ ಜಿಲ್ಲೆಯ ಜಮ್ಮಲಮಡುಗು ತಾಲೂಕಿನಲ್ಲಿ ಹರಿಯುತ್ತಾ ಕಾಲಾಂತರದಲ್ಲಿ ಇದು ಸೃಷ್ಟಿಸಿದ ತಾಣವೇ ಗಂಡಿಕೋಟ. ಇಲ್ಲಿನ ಎರ್ರಾಮಲ ಹೆಸರಿನ ಕಲ್ಲು ಬೆಟ್ಟವನ್ನು ಪೆನ್ನಾರ್ ನದಿ ಸೀಳಿಕೊಂಡು ಮುಂದುವರೆದಿದೆ. ಹೀಗೆ ಸೀಳಿಕೊಂಡು ಹೊರಟ ಮಾರ್ಗವೇ ಬೆಟ್ಟದ ನಡುವಿನ ದೊಡ್ಡ ಕಂದರ, ಅಂದರೆ ಗಂಡಿ. ಆ ಕಂದರದ ಆಳದಲ್ಲಿ ಪೆನ್ನಾರ್ ನದಿ ಗೋಚರಿಸುತ್ತದೆ. ಮೇಲ್ತುದಿಯಿಂದ ಕಣಿವೆಯ ಆಳದಲ್ಲಿನ ನದಿಯ ದರ್ಶನ ನಯನ ಮನೋಹರ, ಆದರೆ ಅಷ್ಟೇ ಭಯಾನಕ. ಕಣಿವೆಯ ಬಲಬದಿಗೆ ಭಾರೀ ಗಾತ್ರದ ಅಸಂಖ್ಯ ಕಲ್ಲುಗಳ ರಾಶಿ. ಯಾರು ಇದನ್ನು ಇಲ್ಲಿ ತಂದು ಪೇರಿಸಿದವರು ಅನಿಸುತ್ತದೆ. ಇಲ್ಲಿನ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರಿಗೆ ಸುರಕ್ಷಿತ ತಾಣವನ್ನು ಇಲ್ಲಿ ರೂಪಿಸಿದ್ದಾರೆ. ಕಸುವು ಹೆಚ್ಚಿರುವ ಕೆಲವರು ಮಾತ್ರವೇ ಆ ದೊಡ್ಡ ಗಾತ್ರದ ಶಿಲೆಗಳ ರಾಶಿಯನ್ನು ಮಂಗಗಳಂತೆ ಏರಿ ತುದಿ ತಲುಪುತ್ತಾರೆ. ಇದು ಕೊಂಚ ಅಪಾಯಕಾರಿ ಕೂಡ. ಆ ತುದಿಯಿಂದ ಪೆನ್ನಾರ್ ನದಿಯ ಕಂದರ ಪ್ರವೇಶ ಮತ್ತು ನಿರ್ಗಮನದ ಎರಡೂ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದು. ನದಿಯ ಬಲಬದಿಗೆ ಅಷ್ಟು ಆಳದಲ್ಲಿ ಕಟ್ಟಿರುವ ಕೋಟೆಗೋಡೆಗಳನ್ನು ಕಾಣಬಹುದು. ಕೆಲವು ಕಡೆ ಕಣಿವೆಗೆ ಇಳಿಯುವ ತಾಣಗಳಿವೆ. ಅಲ್ಲಿಳಿದು ದೋಣಿಯಲ್ಲಿ ಸುತ್ತಾಡಿ ಬರಬಹುದು. ಪೆನ್ನಾರ್ ಮಳೆಗಾಲದಲ್ಲಷ್ಟೇ ಹರಿವು ಪಡೆದುಕೊಳ್ಳುತ್ತದೆ. ಇದು ಒಟ್ಟು 597 ಕಿಲೋಮೀಟರ್ಗಳ ಉದ್ದಕ್ಕೂ ಹರಿದು ನೆಲ್ಲೂರಿನ ಬಳಿ ಬಂಗಾಳಕೊಲ್ಲಿ ಸೇರುತ್ತದೆ. ಬೇಸಿಗೆಯಲ್ಲಿ ಈ ನದಿ ಹೆಚ್ಚಿನ ಕಡೆ ಕಾಣಸಿಗುವುದಿಲ್ಲ. ಅಮೆರಿಕದ ಅರಿಜೋನಾದಲ್ಲಿ ಕೊಲರಾಡೋ ನದಿಯಿಂದ ಉಂಟಾದ 217 ಮೈಲಿ ಉದ್ದ, 8 ರಿಂದ 20 ಮೈಲಿ ಅಗಲದ, ಕೆಲವು ಕಡೆ 1 ಮೈಲಿಗಿಂತಲೂ ಆಳವಿರುವ ವಿಶ್ವಪ್ರಸಿದ್ಧ ಗ್ರ್ಯಾಂಡ್ ಕ್ಯಾನಿಯನ್ ಹೆಸರಿನ ನಿಗೂಢ ಕಣಿವೆ ಇದೆ. ಈ ಹಿನ್ನೆಲೆಯಲ್ಲಿ ಗಂಡಿಕೋಟವನ್ನು ಹಿಡನ್ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಎಂದು ಕರೆದಿದ್ದಾರೆ. ಗಂಡಿಯ ಕತೆ ಇಷ್ಟಾದರೆ ಇನ್ನು ಕೋಟ, ಅಂದರೆ ಕೋಟೆಯ ಇತಿಹಾಸ ಹೀಗಿದೆ. ಈ ಕೋಟೆಯನ್ನು 12ನೇ ಶತಮಾನದಲ್ಲಿ ಕಾಕತೀಯರು ಕಟ್ಟಿದ್ದಾಗಿ ಇತಿಹಾಸ ಹೇಳುತ್ತದೆ. ನಂತರದಲ್ಲಿ ವಿಜಯನಗರ ಸ್ಥಾಪಕರಾದ ಬುಕ್ಕರಾಯರು ಕೋಟೆಯನ್ನು ಮತ್ತಷ್ಟು ಬಲಪಡಿಸಿದ್ದಾಗಿ ತಿಳಿದು ಬರುತ್ತದೆ. ವಿಜಯನಗರದ ಆಡಳಿತಾವಧಿಯ ಮಾಧವರಾಯ ಸ್ವಾಮಿ ಮತ್ತು ರಂಗನಾಥ ಸ್ವಾಮಿ ದೇವಾಲಯಗಳು ಈ ಕೋಟೆಯೊಳಗಿವೆ. ಈ ದೇವಾಲಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ನಂತರ ಕುತುಬ್ ಶಾಹಿಗಳು ಕೋಟೆಯನ್ನು
ವಶಪಡಿಸಿಕೊಂಡ ಮೇಲೆ ಜಾಮಾ ಮಸೀದಿ ಮತ್ತು ಮಿನಾರುಗಳು ಕಾಣಿಸಿಕೊಂಡವು. ನವಾಬರು, ನಿಜಾಮರು, ಹೈದರ್, ಟಿಪ್ಪು ಎಲ್ಲರೂ ಇಲ್ಲಿ ಆಡಳಿತ ನಡೆಸಿದ್ದಾರೆ. ಅಂತಿಮವಾಗಿ 1800ರಲ್ಲಿ ಕೋಟೆ ಬ್ರಿಟಿಷರ ಪಾಲಾಗುತ್ತದೆ. ಹಲವಾರು ಬುರುಜುಗಳನ್ನೊಳಗೊಂಡ ಕೋಟೆ ಸುತ್ತಳತೆಯಲ್ಲಿ 8 ಕಿಲೋಮೀಟರ್ಗಳಷ್ಟಿದ್ದು ಒಂದೇ ಒಂದು ಪ್ರಮುಖ ಪ್ರವೇಶ ದ್ವಾರವನ್ನು ಹೊಂದಿದೆ. ಈಗಲೂ ಕೋಟೆಯೊಳಗೆ ಒಂದಷ್ಟು ಮನೆಗಳ ಪುಟ್ಟ ಹಳ್ಳಿ ಇದೆ. ಇಲ್ಲಿರುವ ಬಂದೀಖಾನೆ ಮುಸ್ಲಿಂ ನಿರ್ಮಾಣವಿರಬಹುದು. ಇದಿಷ್ಟು ಗಂಡಿಕೋಟದ ಕಂದರ ಮತ್ತು ಕೋಟೆಯ ಮಾಹಿತಿ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದ. ನಮ್ಮ ಕೋರಿಕೆ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತಷ್ಟು ಸಂಚಿಕೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.